ಕಾಶ್ಮೀರ್ ಶ್ರೀನಗರದ ಪ್ರತಿಯೊಂದು ರಸ್ತೆಯಲ್ಲಿ ಭದ್ರತಾ ಪಡೆಗಳು ಬಂದೂಕು ಹಿಡಿದ ಸೈನಿಕರಿಂದ ತುಂಬಿರುತ್ತದೆ. ಇದು ಈ ನಗರದ ದೈನಂದಿನ ಬದುಕಿನ ಭಾಗವಾಗಿದೆ. ಇಂದು ಶ್ರೀನಗರದ ಇತಿಹಾಸವನ್ನು ಹೊತ್ತಿರುವ ತಲೆಮಾರುಗಳಿಂದ ತಾಮ್ರದ ಪಾತ್ರೆಯನ್ನು ಕೈಯಿಂದ ತಯಾರಿಸುವ ಪಾರಂಪರಿಕ ಕಾಪರ್ ಮಾರುಕಟ್ಟೆಯನ್ನು ಅನ್ವೇಷಿಸುತ್ತೇವೆ. ಬೆಳಗಿನ ಜಾವದಿಂದಲೇ ಸುಗಂಧ ಹರಡುವ ಕಾಶ್ಮೀರಿ ಸಂಪ್ರದಾಯದ ಬೇಕರಿಗಳ ಒಳ ಜಗತ್ತನ್ನು ನಾನು ನಿಮಗೆ ತೋರಿಸ್ತೇನೆ. ಹಾಗೆ ಕಾಶ್ಮೀರದ ಫೇಮಸ್ ಫ್ಲೋಟಿಂಗ್ ಸಿಟಿಯನ್ನು ಕೂಡ ನೋಡಿ. ಒಟ್ಟಿನಲ್ಲಿ ನಾನು ನಿಮಗೆ ನಿಜವಾದ ಶ್ರೀನಗರವನ್ನು ತೋರಿಸ್ತೇನೆ. ದ ಸೀಕ್ರೆಟ್ ಕಾಶ್ಮೀರ್. ಕಾಶ್ಮೀರದ ಕ್ಯಾಪಿಟಲ್ ಸಿಟಿ ಶ್ರೀನಗರ ಒಳಗೆ ಬಂದಿನೀಗ. ಮಳೆ ಅಂತೂ ಬಿಡಲೇ ಆಗ್ಯದ. ಇವಾಗ ನಾನಿದ್ದೀನಿ ಲಾಲ್ ಚೌಕ, ದ ಹಿಸ್ಟಾರಿಕಲ್ ಪ್ಲೇಸ. ಯಾವುದೇ ಪೊಲಿಟಿಕಲ್ ಡಿಸಿಷನ್ನ, ಏನೇ ಜಗಳ ಏನೇ ಆಗಬೇಕಪ್ಪ ಅಂತಂದ್ರು ಎಲ್ಲ ನಡೆದು ಇದೇ ಲಾಲ್ ಚೌಕದಾಗೆ ನಡೀತಿತ್ತು. ಜಾಸ್ತಿ ಟೂರಿಸ್ಟ್ ಜನ ಬರೋದೇ ಈ ಲಾಲ್ ಚೌಕ್ ಮತ್ತು ಈ ಶ್ರೀನಗರದಲ್ಲಿರುವ ಫೇಮಸ್ ಫ್ಲೋಟಿಂಗ್ ಸಿಟಿ ಡಲ್ ಲೇಕಿಗೆ. ಬಟ್ ನಾನು ಇವೆರಡನ್ನ ಬಿಟ್ಟು ಫಸ್ಟಿಗೆ ಎಕ್ಸ್ಪ್ಲೋರ್ ಮಾಡೋಂಬತ್ತ ಈ ಟೂರಿಸ್ಟ್ಗಳು ಆ ಹೋಗದಿರುವ ಜಾಗವನ್ನು, ಇಲ್ಲಿರುವ ಕಲ್ಚರನ್ನು, ಇಲ್ಲಿರುವ ಓಲ್ಡೆಸ್ಟ್ ಸಿಟಿಯನ್ನು. ಈ ಮಳಿ ಟೈಮ್ದಾಗ ನಾಯಿ ಮರಿಗಳೆಲ್ಲ ಪೂರ್ತಿ ಹೈರಾಣ ಆಗ್ಲಕತ್ತವ. ಟೂರಿಸ್ಟ್ ಪ್ಲೇಸ್ಗಳನ್ನು ಬಿಟ್ಟು ಹಿಡನ್ ಶ್ರೀನಗರ ಸಿಟಿಯನ್ನು ನಾನು ನಿಮಗೂ ತೋರಿಸ್ತೀನಿ. ಇನ್ನೊಂದು, ಈ ಸಿಟಿ ಪೂರ್ತಿ ಸೆಕ್ಯೂರಿಟಿ ಒಳಗೆ ಎದ್ದಿರ್ತದ. ಯಾರೂ ಕೂಡ ಸ್ವಲ್ಪ ಕೊಯ್ ಅಂದ್ರೆ ಸೀದಾ ಆರ್ಮಿದವರು ಬಂದೂಕೆ ತೆಗಿತಾರೆ. ಎಲ್ಲಿ ನೋಡ್ತೀವಿ ನೋಡ್ರಿ, ಆರ್ಮಿದವರು, JNK ಪೊಲೀಸ್ದವರು ಇದ್ದೇ ಇದ್ದಿರ್ತಾರೆ. ಶ್ರೀನಗರ ಸಿಟಿ ಒಳಗೆ ಮಳೆ ಬರ್ಲಕತ್ತು. 2 ದಿನ ಆಯಿತು ಮಳೆನೇ ನಿಂದ್ರಲ್ಲಾಗ್ಯದ. ನಾನು ಏನು ಡಿಸಿಷನ್ ಮಾಡೇ ಬಿಟ್ಟೆ, ಈ ಮಳೆಗಾಲದೊಳಗೆ ಈ ಸಿಟಿಯನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಪ್ಪ ಅಂತಂದು. ಶ್ರೀನಗರದು ಓಲ್ಡೆಸ್ಟ್ ಸಿಟಿ ಶೇರ್ ಹಿ ಖಾಸ್ ಕಡೆ ನಾನು ನಿಮಗೆ ಕರ್ಕೊಂಬಂದಿನಿ. ಈ ನಗರದ ಹೆಸರು ಹೆಂಗದ ನೋಡ್ರಿ, ಶೇರ್ ಎ ಖಾಸ್. ಶ್ರೀನಗರ ಓಲ್ಡ್ ಸಿಟಿ ಒಳಗೆ ಒಂದಿಷ್ಟು ಮಾರ್ಕೆಟ್ಗಳದಾವ. ಅದ್ರೊಳಗೆ ಕಾಪರ್ ಮಾರ್ಕೆಟ್ ಕೂಡ ಒಂದು. ಈ ಕಾಪರ್ ಮಾರ್ಕೆಟ್ಪ್ಪ ಅಂತಂದ್ರೆ ಶ್ರೀನಗರದಲ್ಲಿರುವ ಟ್ರೆಡಿಷನಲ್ ಬಾಂಡೆ ಸಾಮಾನುಗಳು ಅವು ಕಾಪರ್ದಿಂದ ರೆಡಿ ಆಗ್ತಿರ್ತಾವ. ಇಲ್ಲೊಂದು ಸಣ್ಣ ಅಂಗಡಿ ಕರ್ಕೊಂಬಂದಿ ನೋಡ್ರಿ. ಇಲ್ಲಿ ಸಣ್ಣ ಸಣ್ಣ ಬಾಂಡೆ ಸಾಮಾನುಗಳು ರೆಡಿ ಆಗ್ಲಕತ್ತವ. ಇಲ್ಲಿರುವ ಜನರ ಕುಲ ಕೆಲಸ ಇದು. ಅಲ್ಲಿ ಬಾಂಡೆ ಸಾಮಾನು ಸಿಗ್ತಾವೀಗ. ಅವ್ರದ್ದೊಂದು ಸಣ್ಣ ದುಕಾನ್ ಇದ್ದಿರ್ತದ, ಅದ್ರ ಅಪೋಸಿಟ್ ಈ ರೀತಿ ಇಲ್ಲಿ ಸಾಮಾನುಗಳು ರೆಡಿ ಆಗ್ತವ. ನಮ್ಮ ಕಣ್ಣು ಮುಂದೆ ಶ್ರೀನಗರದ್ದು ಟ್ರೆಡಿಷ್ನಲ್ ಸಾಮಾನುಗಳು ರೆಡಿ ಆಗ್ಲಕತ್ತವ. ಇವೆಲ್ಲ ದೊಡ್ಡ ಕಾರ್ಖಾನೆ ಒಳಗೆ ರೆಡಿ ಆಗಿಲ್ಲಿ ತೊಗೊಂಬಂದು ಕೇಸಂದ್ರೆ ಇಲ್ಲಿ ಸಿಲ್ವರ್ ಕಲರ್ ಪೇಂಟ್ ಮಾಡ್ತಾರೆ ಅವ್ರನ್ನ. आइसक्रीम बॉल है इसको, हाँ इसको रेडी करो भैया. आइसक्रीम बॉल को आप सिल्वर लगा रहे हो अभी. ಅರಿವೆ ಫಸ್ಟಿಗೆ ಹೀಟ್ ಮಾಡ್ತಾರೆ ಕಾಪರ್ ಐಟಮ್ನ. ಹೀಟ್ ಮಾಡಿ ಇವಾಗ ಅದಕ್ಕೆ ಸಿಲ್ವರ್ ಕಲರ್ ಮಾಡ್ತಾರೆ. ಫಸ್ಟಿಗೆ ಬೂದಿ ಹೊಡೆದ್ರು, ಮತ್ತೆ ಕಾಯಿಸಿದ್ರು. ಆಮೇಲೆ ಬರೀ ಇಲ್ಲೊಂದು ಸಿಲ್ವರ್ ಇದ್ದಿರ್ತ ಗೊತ್ತೇನ್ರಿ, ಆ ಸಿಲ್ವರ್ನ ಬಿಸಿ ಮಾಡಿ ಅದಕ್ಕೆ ಹಚ್ತಾರೆ. ಅದು ಕರಗಿ ಕೇಸಂದ್ರೆ ಪೂರ್ತಿ ಪೇಂಟಿನ ಥರ ಆತ ನೋಡ್ರಲ್ಲಿ. ಮತ್ತು ಆಮೇಲೆ ಬೂದಿ ಹಚ್ಚೋದು ಹಚ್ಚಿ ಬಿಡಬೇಡ ಸಳ ಬೂದಿ. ಶ್ರೀನಗರದು ಟ್ರೆಡಿಷನಲ್ ಐಸ್ ಕ್ರೀಮ್ ಬಾಲ್ ಇದು. ದೋಂಗ ಈ ಸಬ್ಜಿ, ಇದ್ರ ಒಳಗೆ ಪಲ್ಯ ಗಿಲ್ಲೆ ಹಾಕಿಸಿಂದ್ರೆ ಮುಚ್ಚಿಡ್ತಾರೆ ನೋಡ್ರಿ. ಚಿಕನ್, ಚಿಕನ್ ಡಾಲ್ನೆ ಕಾ ಟ್ರೆಡಿಷನಲ್ ಶ್ರೀನಗರ್ ಸಾಮಾನು. ಇವು ಮಸಾಲೆ ಡಬ್ಬಿ, ನಾನಾ ಥರ ಸಾಮಾನುಗಳನ್ನು ರೆಡಿ ಮಾಡ್ತಿರ್ತಾರೆ ಇಲ್ಲಿ. ಇದು ಸಾಂಬಾರು ಮಾಡುವ ಬಾಂಡೆ. ಇವರು ಚಿಕನ್ನ, ಮಟನ್ನ, ದಾಲ್ ಗಿಲೆಲ್ಲ ಇದ್ರೊಳಗೆ ಕುದಿಸ್ತಾರೆ. ಪೂರ್ತಿ ಕಲರ್ ಆಗಿಂದ ನೀರು ಒಳಗೆ ಎದ್ದು ತೆಗೆದು ಬಿಡ್ತಾರೆ ನೋಡ್ರಿ. ಇವಾಗ ರೆಡಿ ಆಯಿತು ಐಸ್ ಕ್ರೀಮ್ ಬಾಲ್. ಸುಡ್ತದ ತಣ್ಣಗಾದ್ರಿ ಗುರುವೆ. ಇವರ ಕುಲ ಕೆಲಸ ಇದು. ಸಾವಿರಾರು ವರ್ಷಗಳಿಂದನೇ ಈ ರೀತಿ ಕೆಲಸಗಳನ್ನು ಮಾಡ್ಕೊತ ಬಂದಿರ್ತಾರೆ.
ಇರುವೆ ಅವಾಗಿನ ಕಾಲದಾಗ ಶ್ರೀನಗರದೊಳಗೆ ಸಾಕಷ್ಟು ರಾಜರು ಬಂದು ಕೇಸಿಂದ್ರ ಆಳಿದ್ರು. ಅವ್ರಿಗೆ ಬೇಕೀಗ ಈ ರೀತಿ ಡಿಸೈನ್ ಸಾಮಾನುಗಳು. ಅವಾಗ ಈ ಕೆಲಸಗಳು ಸ್ಟಾರ್ಟ್ ಆಗಿತ್ತು. ಇದು ಕಾಶ್ಮೀರದು ಚಾಯ್ ಕಿಟ್ಲಿ, ಬಟ್ ಅವ್ರು ಇದಕ್ಕಂತಾರೆ ಸಮೋವರ. ಯಾವ್ಯಾವ ರೀತಿ ಸೈಜ್ ಒಳಗೆ ಇದ್ದಿರ್ತಾವೆ ನೋಡ್ರಿ. ಇದ್ರೊಳಗೆ ಕಾಶ್ಮೀರಿ ಟ್ರೆಡಿಷ್ನಲ್ ಚಾಯ, ನೂನ್ ಚಾಯ, ಕವಾ ಚಾಯ ಎಲ್ಲ ಹಾಕಿಡ್ತಿರ್ತಾರೆ. ಶಹರ್ ಈ ಕಾಸ್, ಇದ್ರ ಅರ್ಥನೇ ಶಹರಪ್ಪ ಅಂತಂದ್ರೆ ಸಿಟಿ, ಕಾಸಪ್ಪ ಅಂತಂದ್ರೆ ಭಾಳ ಪ್ರಮುಖವಾದದ್ದು ಸಿಟಿ. ಅದ್ರ ಸಂಬಂಧ ಇದಕ್ಕೆ ಶಹರ್ ಈ ಕಾಸ್ ಅಂತಾರೆ. ಕಾಶ್ಮೀರದ ಟ್ರೆಡಿಷನಲ್ ಮನೆಗಳು ಪೂರ್ತಿ ಕಟ್ಟಿಗೆ ಮತ್ತು ಇಟ್ಟಂಗಿದಿಂದ ಕಟ್ಸಿರ್ತಾರೆ. ಆ ರೂಪ್ ಟಾಪ್ ಅಂತರೂ ಭಾಳ ಅನಾಹುತ ಚಂದ ಕಟ್ಸಿರ್ತಾರೆ. ಈ ಮನೆ ಒಳಗೆ ಇವನಿಗಪ್ಪ ಅಂತಂದರೆ ಬಾಲ್ಕನಿ ಮತ್ತು ವಿಂಡೋ ಬಾಲ್ಕನಿ ಎರಡೂ ಕಟ್ಟಿಗೆದಿಂದನೇ ಭಾರಿ ಚಂದ ಡಿಸೈನ್ವಾಗಿ ಕಟ್ಸಿರ್ತಾರೆ. ಮಳೆ ಬರಕತ್ತಿ ಸಂಬಂಧ ಜಾಸ್ತಿ ಅಂಗಡಿಗಳು ಪೂರ್ತಿ ಕ್ಲೋಸೇ ಆಗ್ಯಾವ. ಒಂದು ಸ್ವಲ್ಪ ಅಂಗಡಿಗಳು ಇಷ್ಟೇ ಓಪನ್ ಅದಾವ. ಇವಾಗ ಆಜಾನ್ ಟೈಮ, ಎಲ್ಲ ಮುಸ್ಲಿಂ ಬಾಂಧವರು ಮಸ್ಜಿದ್ ಬಂದು ಕೇಸಿಂದ್ರ ಪ್ರೇಯರ್ ಮಾಡ್ತಿರ್ತಾರೆ. ಈ ಸಿಟಿ ಮೂಲಿ ಒಳಗೂ ಈ ಆಜಾನ್ ಕೇಳ್ತಿರ್ತದ. ಶ್ರೀನಗರ್ ಸಿಟಿ ಸುತ್ತಮುತ್ತ ನೀರೇ ಆದ. ಇಲ್ಲಿ ಒಂದು ಫೇಮಸ್ ನದಿ ಆದ, ಜೇಲಂ ನದಿ. ಇದೇ ನದಿದಿಂದ ಈ ಶ್ರೀನಗರ ಹುಟ್ಟಿದ್ದು. ನದಿ ದಡದಲ್ಲೇ ಮನೆಗಳನ್ನು ಕಟ್ಸಿರ್ತಾರ, ಎರಡೂ ಸೈಡ್ ಕಟ್ಸಿರ್ತಾರ. ಎರಡು ದಡಕ್ಕೆ ಮನೆ ಅಂತರೂ ಕಟ್ಸಿದ್ರು. ಇನ್ನು ಅಚ್ಚೆ ಕಡೆದಿಂದ ಇಚ್ಚೆ ಕಡೆ ಬರ್ಬೇಕಪ್ಪ ಅಂತಂದ್ರೆ ಬ್ರಿಡ್ಜ್ ಬೇಕೀಗ. ಕಾಶ್ಮೀರಿ ಭಾಷೆದೊಳಗೆ ಬ್ರಿಡ್ಜಿಗೆ ಕಡಲ್ ಅಂತ ಕರೀತಾರೆ. ಪ್ರತಿಯೊಂದು ಬ್ರಿಡ್ಜ್ ಕೂಡ ಕಟ್ಟಿಗೆದಿಂದನೇ ಕಟ್ಸಿದ್ರು. ಅದು 200-300 ವರ್ಷದ ಇತಿಹಾಸ ಇದ್ದಿರ್ತದೆ ಪ್ರತಿಯೊಂದು ಬ್ರಿಡ್ಜಿಗೆ. ಪ್ರತಿಯೊಂದು ಬ್ರಿಡ್ಜ್ ಕೂಡ ಡಿಸೈನಿಂಗ್ ಮಾಡೇ ಕಟ್ಸ್ಯಾರ. ಇದು ಹಳೆ ಬ್ರಿಡ್ಜ, ಅದು ಹೊಸ ಬ್ರಿಡ್ಜ. ಹಳೆ ಬ್ರಿಡ್ಜ್ ಮ್ಯಾಗ ಬರೀ ಜನಗಳು ಅಷ್ಟೇ ನಡೆದಾಡ್ತಾರೆ. ಹೊಸ ಬ್ರಿಡ್ಜ್ ಮ್ಯಾಗ ಗಾಡಿಗಳೆಲ್ಲ ಹೋಗ್ತಿರ್ತಾವ. ಅವಾಗ ರೋಡೇ ಇರ್ತಿದ್ದಿಲ್ಲ, ಈ ನದಿನೇ ಆವಾಗ ರೋಡ್ ಇತ್ತು. ಬೋಟ್ಗಳ ಮುಖಾಂತರ ನದಿ ಒಳಗೆ ಒಯ್ದು ಟ್ರಾನ್ಸ್ಪೋರ್ಟ್, ಟ್ರೇಡಿಂಗ್ ಎಲ್ಲ ನಡೀತಿತ್ತು ಇದೇ ಜೇಲಂ ನದಿ ಮುಖಾಂತರ. ಸಣ್ಣ ಸಣ್ಣ ಗಲ್ಲಿಗಳು, ಹಳೆ ಕಾಲದ ಮನೆಗಳು. ಇದೊಂದು ಹಳೆ ಕಾಲದ ಜೀವನದ ಫೀಲ್ ಕೊಡ್ತದೆ ಇಲ್ಲಿ. ಶ್ರೀನಗರದಲ್ಲಿ ಜಾಸ್ತಿ ಮುಸ್ಲಿಮರಿದ್ದರೂ ಕೂಡ ನಮ್ಮ ಹಿಂದೂ ಅದಾರ, ಕಾಶ್ಮೀರಿ ಪಂಡಿತ್ ಅದಾರ, ಸಿಖ್ ಧರ್ಮದವ್ರು ಕೂಡ ಅದಾರ. ಅವರಿಗಾಗಿ ಸಣ್ಣ ಸಣ್ಣ ದೇವಾಲಯಗಳು ಕೂಡ ಈ ಶ್ರೀನಗರದೊಳಗೆ ಅದಾವ. ಕಾಶ್ಮೀರಿ ಅಂದರೆ ನಮಗೆ ನೆನಪಾಗದೆ ಕಾಶ್ಮೀರದಲ್ಲಿರೋ ಫೇಮಸ್ ಬ್ರೆಡ್ ಮತ್ತು ಕಾಶ್ಮೀರಿ ರೋಟಿಗಳು. ಇವಾಗ ನಾನೊಂದು ಅಂಗಡಿ ಕರ್ಕೊಂಬಂದಿನಿ. ಸಿಟಿ ಮೂಲಿ ಒಳಗೆ ಈ ರೀತಿ ಬ್ರೆಡ್ಡಿನ ಅಂಗಡಿಗಳು ಇದ್ದಿರ್ತಾವ. ಇವು ಅಂಗಡಿಗಳಿಗೆ ಕುಂದೂರ್ ಅಂತ ಕರೀತಾರ. ಇದು ತಂದೂರಿ. ಇದೇ ತಂದೂರಿ ಒಳಗೆ ಇವು ಬ್ರೆಡ್ಗಳು ರೆಡಿ ಆತವ. ಇವಾಗ ಇವೇನು ರೆಡಿ ಆಗ್ಲಕತ್ತಾವ. ಈಗ ಈ ಕೂರ ಹೆಸರ ತೇಲ್ ಊರ. ಪ್ರತಿಯೊಂದು ಹೆಸರು ಯುನಿಕ್ ಅದಾವಪ್ಪ. सुबह कितने बजे स्टार्ट होती है भैया ये? 2 बजे। सुबह 2 बजे? नहीं स्टार्ट होती है कब? रात में. ये अंगड़ी स्टार्ट ಆಗದೆ ರಾತ್ರಿ 2 ಗಂಟೆ का. अब सोते हो कब हो भैया? 10 बजे 10:30 बजे। रात में 10:30 बजे सो के सुबह 2 बजे उठ के एक काम. सर सिर्फ आप 3 लोग करते हो इसका? 4 लोग। 4 लोग. कितना साल होगा भाई इसको ओपन करके? बहुत साल. मतलब नाना भी करता है। आपका नाना करते थे? मतलब 200 पुराना? 200 साल की पुरानी। 200? 3 पीढ़ी है ये काम का। 3 पीढ़ी. ಮೂರು ತಲೆಮಾರುಗಳಿಂದ ಈ ಅಂಗಡಿ ನಡ್ಕೋತೆ ಬಂದದ. ಇವರು ಮುತ್ತಾತಂದರು ಈ ಅಂಗಡಿಯನ್ನು ನಡೆಸ್ತಿದ್ರು. ಕಾಶ್ಮೀರದೊಳಗೆ ಫೇಮಸ್ ಅಂಗಡಿಗಳಿವು. ಉರಿ ಅಲ್ಲಿ ಹಚ್ಚಾರ, ಅಲ್ಲೊಂದು ತೂತದ ನೋಡ್ರಿ, ಅಲ್ಲಿದ್ದು ಉರಿ ಇಲ್ಲೆಲ್ಲ ಪೂರ್ತಿ ಹೀಟ್ ಆಗಿರ್ತದೆ. ಇವ್ರೇನು ಹಚ್ಚಕತ್ತಾರ ಒಳಗೆ, ಇದು ಪೂರಾ ತಂದೂರಿ ಬಟ್ಟಿ ಹಚ್ಚಿಂದ. ಬೈ ಕಿತ್ನಾ ಗಂಟೆ ತಕ್ ये लगेगा पकाने के लिए?
ಆಧಾ ಗಂಟೆ 40 ಮಿನಿಟ್ 30-40 ನಿಮಿಷದೊಳಗೆ ಇವೆಲ್ಲ ಬ್ರೆಡ್ಗಳು ರೆಡಿ ಆತವ. ಬೆಳಿಗ್ಗೆ ಎದ್ದುಗಳೇ ಜನಗಳು ಈ ಅಂಗಡಿಗೆ ಬಂದು ಬ್ರೆಡ್ ಮತ್ತು ಹಾಲು ತೊಗೊಂಡು ಹೋಗ್ತಿರ್ತಾರೆ ಮನೆಗೆ. ಇಂಥ ಮಳೆ ಆದರೂ ಕೂಡ ಕೆಲಸ ನಡೀತಾ ಇರ್ತದ, ಜನಗಳು ಬಂದು ತೊಗೊಂಡು ಹೋಗ್ತಿರ್ತಾರೆ. ಇದು ಅದ ಟ್ರೆಡಿಷನಲ್ ಬ್ರೆಡ್ ಮೇಕಿಂಗ್ ಬೇಕ್ರಿ. ಇಲ್ಲಿ ಟೋಟಲ್ ಇವಾಗ 4 ಥರದ ಬ್ರೆಡ್ಗಳದಾವ. ಇದು ಕಾತ್ಲಮ್ಮ, ಇದು ಗಿರ್ದ, ಸಣ್ಣ ಗಿರ್ದನೂ ಅದಾವ, ದೊಡ್ಡ ಗಿರ್ದನೂ ಅದಾವ. ಇವು ಫೇಮಸ್ ಪೂರ್ತಿ. ಇದು ಕುಲ್ಚಾ, ಅದಕ್ಕಿಂತ ದೊಡ್ಡ ಗಿರ್ದ ಇಲ್ಲ ಅದು ನೋಡ್ರಿ. ಇವೆಲ್ಲ ಬೆಳಗ್ಗೆ ಎದ್ದುಗಳೇ ಚಹಾ ಜೊತೆ ತಿನ್ನುವ ಸ್ನ್ಯಾಕ್ಸ್ಗಳು. ಇವಿಲ್ಲಪ್ಪ ಅಂತಂದ್ರೆ ಕಾಶ್ಮೀರಿ ಜನರೇ ಇಲ್ಲ. ಶ್ರೀನಗರದಲ್ಲಿರುವ ದೊಡ್ಡ ಮಸ್ಜಿದ್ ಅಂದರೆ ಜಿಮ್ಮಾ ಮಸ್ಜಿದ. ಈ ಜಿಮ್ಮಾ ಮಸ್ಜಿದ್ ಒಳಗೆ 300ಕ್ಕೂ ಹೆಚ್ಚು ಅಧಿಕ ಕಟ್ಟಿಗೆದಿಂದ ಕಟ್ಟಿರುವ ಪಿಲ್ಲರ್ಗಳದಾವ. ಇದಕ್ಕೆ 600 ವರ್ಷದ ಹಿಂದಿನ ಇತಿಹಾಸ ಕೂಡ ಅದ. ಇದೇ ಶ್ರೀನಗರದಲ್ಲಿರುವ ಫೇಮಸ್ ಡಲ್ ಲೇಕಿಗೆ ಕರ್ಕೊಂಬಂದಿನಿ. ಇದಕ್ಕೆ ಫ್ಲೋಟಿಂಗ್ ಸಿಟಿ ಎಂದು ಕರೀತಾರೆ. ಇದೇ ಲೇಕ್ ಮೇಲ್ಗಡೆನೆ ಜನರು ಜೀವನ ಮಾಡ್ತಿರ್ತಾರೆ. ಅವ್ರ ಮನೆಗಳದಾವ, ಬ್ಯಾಂಕ್ಗಳದಾವ, ATM, ಶಾಪ್ಸ್ ಎಲ್ಲವೂ ಇದೇ ನದಿ ಮ್ಯಾಗೆ ಅದಾವ. ಜಾಸ್ತಿ ಜನ ಟೂರಿಸ್ಟ್ಗಳು ಬರೋದೇ ಡಲ್ ಲೇಕವನ್ನು ನೋಡೋದು. ಆ ಟೂರಿಸ್ಟ್ಗಳು ನೋಡುವ ಡಲ್ ಲೇಕೆ ಬೇರೆ ಇದ್ದಿರ್ತದೆ, ಇವಾಗ ನಾನು ನಿಮಗೆ ತೋರಿಸುವ ಡಲ್ ಲೇಕೆ ಬೇರೆ ಇದ್ದಿರ್ತದೆ. ಎಲ್ಲ ಜನರು ಈ ಲೇಕ್ ಒಳಗೆ ಬೋಟನ್ನು ತೊಗೊಂಡು ಕಿಸಿದ್ರೆ ಸುತ್ತರಿತಿರ್ತಾರೆ. ಇವಾಗ ನಾನು ಈ ರೀತಿ ಬ್ರಿಡ್ಜ್ಗಳನ್ನು ಕಟ್ಸಿರ್ತಾರೆ, ಸಣ್ಣ ಸಣ್ಣ ಒಂದೊಂದು ಕಡೆ. ಆ ಬ್ರಿಡ್ಜ್ಗಳ ಮುಖಾಂತರನೇ ಈ ಡಲ್ ಲೇಕವನ್ನು ಎಕ್ಸ್ಪ್ಲೋರ್ ಮಾಡಬರುತ್ತೆ. ಈ ರೀತಿ ಸಣ್ಣ ಸಣ್ಣ ಬೋಟ್ಗಳು ಇದ್ದಿರ್ತವೆ. ಈಗ ಇವು ಎಲ್ಲ ಬೋಟ್ಗಳು ಇಲ್ಲಿರುವ ಲೋಕಲ್ ಜನರ ಬೋಟ. ಅವ್ರಿಗೆ ಏನಾದರೂ ಕಾಯಿಪಲ್ಯ ತರಬೇಕು, ಏನಾದರೂ ಕೆಲಸ ಇತ್ತಪ್ಪ ಅಂತಂದ್ರೆ ಈ ಬೋಟ್ಗಳನ್ನು ಯೂಸ್ ಮಾಡ್ತಾರೆ. ಅಲ್ಲಿರುವ ಎಲ್ಲ ಮನೆಗಳು ನೀರಿನ ಮೇಲ್ಗಡೆನೆ ಅದಾವ. ಫ್ಲೋಟಿಂಗ್ ಮನೆಗಳ ಜೊತೆನೆ ಫ್ಲೋಟಿಂಗ್ ಹೊಲ ಕೂಡ ಅದಾವ. ಈ ಹೊಲದಾಗ ಕಾಯಿಪಲ್ಯನ ಕೂಡ ಬೆಳಿತಿರ್ತಾರೆ. ಇಲ್ಲೇ ನೀರ, ಇದು ಹೊಲದ ಮಗ್ಲಿಕ್ಕೇನು ನೀರೇ ಅದ. ಸೆಂಟ್ರದಾಗ ಇದು ಲ್ಯಾಂಡ. ಇದು ಬ್ರಿಡ್ಜ್ ಪೂರ್ತಿ ಕಟ್ಟಿಗೆದಿಂದನೇ ಕಟ್ಟಿರ್ತಾರ. ಅಲ್ಲಿ ತೆಳಗಡೆ ಫಿಲ್ಲರ್ ಕೂಡ ಕಟ್ಟಿಗೆನೇ ಅದಾವ ನೋಡ್ರಿ. ಈ ನೆಲ ಕೂಡ ತೇಲಕತ್ತದ ನೋಡ್ರಿ. ಒಂದೊಂದು ಉಣ್ಣಿಗೆ ಹೋಗ್ಬೇಕಪ್ಪ ಅಂತಂದ್ರು ಈ ರೀತಿ ಡೋರ್ ಇದ್ದಿರ್ತವ. ಈ ಡೋರವನ್ನು ದಾಟಿ ಈ ಬ್ರಿಡ್ಜ್ ಮ್ಯಾಗ ನಡ್ಕೊತ ಹೋಗ್ಬೇಕು. ಅಲ್ಲೆಲ್ಲ ದಂಡಿಗೆ ಮನೆಗಳು ಇದ್ದಿರ್ತವ. ಇಲ್ಲೆಲ್ಲರೂ ಲೋಕಲ್ದವ್ರು ಇದಾರ, ಟೂರಿಸ್ಟ್ ಅಂತೂ ಒಬ್ಬರು ಇಲ್ಲಿ. ಯಾವ ರೀತಿ ಪೂರ್ತಿ ಹಚ್ಚ ಹಸಿರು ಇದ್ದಿರ್ತದೆ ನೋಡ್ರಿ. ಇದೆಲ್ಲ ಈ ಗಿಡ ಬಳ್ಳಿ ಕಸ ಎಲ್ಲ ನೀರಿನ ಮೇಲ್ಗಡೆನೆ ಬೆಳಿತಿರ್ತದ. ಇದು ಪೂರ್ತಿ ಪ್ರೈವೇಟ್ ಜಾಗನೇ. ಇಲ್ಲೊಬ್ರು ಮನೆಗೆ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಬಾಕ್ಲ ಅದ ನೋಡ್ರಿ, ಅದು ಕ್ಲೋಸ್ ಆಗ್ಯದ ಇವಾಗ. ಅಲ್ಲೆಲ್ಲ ಮನೆ ಒಳಗೆ ಜನಗಳು ಅದಾರ. ಹೋಗ್ಬೇಕಂತ ಮಾಡಕತ್ತೀನಿ, ಅದು ಬಾಕ್ಲ ತೆಗೆದು. ಬಟ್ ಏನಾರೇ ಅಂತಾರೆ ನಮ್ಗೆ. ನಮ್ಮ ಕಡೆ ಎಲ್ಲ ಮನೆಗಳಿಗೆ ಡೋರ್ ಇತ್ತಪ್ಪ ಅಂತಂದ್ರೆ, ಈ ಕಡೆ ರಸ್ತೆ ಮ್ಯಾಗೆ ಡೋರ್ಗಳದಾವ. ಇಲ್ಲಿದ್ದ ಜನಗಳು ಮೊಬೈಲ್ ಮುಂದೆ ಬರ್ಲಕ್ಕ ಕಂಫರ್ಟೇಬಲ್ ಇಲ್ಲ. ನಾ ಏನಾರೇ ವಿಡಿಯೋ ಮಾಡಕತ್ತಪ್ಪ ಅಂತಂದ್ರೆ ಅವ್ರ ಮನೆಗಳಿಂದು ಅವ್ರ ಫೇಸ್ಗಳನ್ನು ಅವ್ರು ಇಲ್ಲಿ ವಿಡಿಯೋ ಮಾಡೋಕೆ ಬೇಡ, ಮುಂದೆ ಹೋಗೋಣಕತ್ತಾರ. ಆದರೂ ಇಲ್ಲಿರುವ ನೇಚರ ಬಹಳ ಸುಂದರವಾಗಿ ಪ್ರಶಾಂತವಾಗಿ ಅದ. ನಿನ್ನೆ ಅಂತೂ ಮಳೆ ಬಿಡಲೇ ಇಲ್ಲ, ಪೂರ್ತಿ ರಾತ್ರಿ ತನಕ ಮಳೆ ಆಯಿತು. ಇವತ್ತೇನದೀಗ ಮೋಡ ತುಂಬಿಕೊಂಡದ. ಬಟ್ ಇವಾಗ ಶ್ರೀನಗರ ಫ್ಲಡ್ ಝೋನ್ ವಾರ್ನಿಂಗ್ ಒಳಗದ. ಯಾವಾಗ ಬೇಕಾದಾಗ ನದಿ ನೀರು ಜಾಸ್ತಿಯಾಗಿ ನದಿ ಪಕ್ಕದಲ್ಲಿರುವ ಮನೆಗಳು ನದಿ ಒಳಗೆ ಕೊಚ್ಕೊಂಡು ಹೋಗ್ಬೋದು. ಬಟ್ ಆ ಶ್ರೀನಗರ ಸುತ್ತಮುತ್ತದಲ್ಲಿರುವ ಹಳ್ಳಿ ಒಳಗೆ ನದಿ ಏನದೀಗ ಆ ನದಿ ದಡದಲ್ಲಿರುವ ಒಂದಿಷ್ಟು ಮನೆಗಳು ಕೊಚ್ಕೊಂಡೇ ಹೋಗ್ಯಾವ. ನಾನು ಹಿಂದಿ ವಿಡಿಯೋ ಎಲ್ಲ ನೋಡಿದ್ರೆ ಕಾಶ್ಮೀರದ ಸುತ್ತಮುತ್ತಲಿರುವ ರಿಮೋಟ್ ಏರಿಯಾದೊಳಗೆ ಇದ್ದೆ. ಈ ಸದ್ದ ಆ ಏರಿಯಾದಾಗೆಲ್ಲ ಪೂರ್ತಿ ಲ್ಯಾಂಡ್ ಸ್ಲೈಡ್, ನೀರು ಬಂದು ಮಗ್ಗಲಿಕ್ಕಿನ ಹಳ್ಳಿಗಳೆಲ್ಲ ಕೊಚ್ಕೊಂಡೇ ಹೊಂಟವ. ಕರೆಕ್ಟ್ ಟೈಮಿಗೆ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ. ಇಲ್ಲಿರುವ ಜನರು ಡಲ್ ಲೇಕ್ದೊಳಗೆ ಒಂದು ಬೋಟ್ ಇದ್ದಿರ್ತದೆ, ಆ ಬೋಟ್ ಒಳಗೆ ಜೀವನ ಮಾಡ್ತಾರೆ. ಅದಕ್ಕೆ
ಹೌಸ್ ಬೋಟ್ ಅಂತ ಕರೀತಾರ. ಈ ರೀತಿ ಬೋಟ್ ಇದ್ದಿರ್ತದ. ಇದು ನೀರಿನ ಮ್ಯಾಗೆ ನಿಂತಿರುವ ಈ ಬೋಟ ಇದಕ್ಕೆ ಹೌಸ್ ಬೋಟ್ ಅಂತಾರ. ಇದ್ರೊಳಗ ಜನರ ಜೀವನ ಕೂಡ ಮಾಡ್ತಾರ. ಟೂರಿಸ್ಟ್ಗಳಿಗೆ ಕೂಡ ಇರ್ಲಕ್ಕ ರೂಮ್ ಕೂಡ ಅದಾವ. ಡಲ್ ಲೇಕ್ದೊಳಗೆ ಲೋಕಲ್ ಜನರ ಏರಿಯಾ ಯಾವ ರೀತಿ ಇದ್ದಿರ್ತಪ್ಪ ಅಂತ ಅನ್ನೋದು ನೋಡಿದ್ರೆ ಇವಾಗ ನಾನು ನಿಮ್ಗೆ ಟೂರಿಸ್ಟ್ ಏರಿಯಾ ತೋರಿಸ್ತೀನಿ. ಟೂರಿಸ್ಟ್ಗಳು ಇಲ್ಲಿ ಬಂದ್ಗಳೇ ಈ ಡಾಲ್ ಲೇಕವನ್ನು ಪೂರ್ತಿ ಬೋಟ್ ಒಳಗೆ ಕೂತು ಸುತ್ತಾಡ್ಬೋದು. ಇಲ್ಲಿ ಒಂದಿಷ್ಟು ಬೋಟ್ಗಳು ಅದ ನೋಡ್ರಿ, ಇದಕ್ಕೆ ಶಿಕಾರ ಬೋಟ್ ಅಂತಾರ. ಇವು ಎಷ್ಟು ಚಂದ ಡೆಕೋರೇಷನ್ ಮಾಡಿರ್ತಾರೆ ನೋಡ್ರಿ ಜನಗಳು ಇವಕ್ಕ. ಈ ಡಲ್ ಲೇಕ್ದೊಳಗೆ ನಾನು ಕೂಡ ಈ ಶಿಕಾರವನ್ನು ತಗೊಂಡು ಪೂರ್ತಿ ಸುತ್ತಾಡ್ದು ಬನ್ನಿ, ವಿಡಿಯೋ ಕೂಡ ಮಾಡೀನಿ. ಹಾಗೆ ನಾನು ಕೂಡ ಡಲ್ ಲೇಕ್ದಲ್ಲಿರೋ ಹೌಸ್ ಬೋಟ್ ಒಳಗೂ 5 ದಿನ ಇದ್ದೆ. ಅದ್ರದ್ದು ವಿಡಿಯೋ ನಮ್ಮ ಡಿಸ್ಕ್ರಿಪ್ಷನ್ ತಳಗೆ ಇದ್ದಿರ್ತದ, ಓಕೆ ನೋಡ್ರಿ, ಪೂರ್ತಿಯಾಗಿ ನೋಡ್ರಿ ಆ ವಿಡಿಯೋ ಹೆಂಗದಪ್ಪ ಅಂತ ಅನ್ನೋದು. ಅವಾಗ ಟೂರಿಸ್ಟ್ಗಳು ಕೂಡ ಕಡಿಮೆ ಇದ್ರು. ಮಳೆ ಬರ್ಲತ್ತ ಅನ್ಕೊಂಡಿದ್ದೆ, ಆದರೂ ಹನಿ ಹನಿಯಾಗಿ ಮಳೆ ಬರ್ಲಕ್ಕತ್ತು. ಗುರು ನಾನಿವಾಗ ಶ್ರೀನಗರದಲ್ಲಿರುವ ಲಾಲ್ ಚೌಕ್ ಬಳಿನೇ ಸ್ಟೇ ಮಾಡ್ತೀನಿ ನೋಡ್ರಿ. ಅದು ಅದ ಲಾಲ್ ಚೌಕ, ಅಲ್ಲಿ ಮೇಲ್ಗಡೆ ಗಡಿಯಾರ ಕೂಡ ಅದ ನೋಡ್ರಿ. ಇವಾಗ ನಾವು ಸ್ಟೇ ಮಾಡೋದು ಇಲ್ಲಿ ಯಾತ್ರಿ ನಿವಾಸದಲ್ಲಿ. ಇಲ್ಲಿ ಒಂದು 3 ದಿನ ಆಯಿತು ಮಳೆ ಬರಕತ್ತಿ ಸಂಬಂಧ ಒಂದಿನ ರೆಸ್ಟ್ ಮಾಡಿದ್ದೆ. ತಳಗಡೆ ಗುಡಿ ಅದ, ಮತ್ತಿಲ್ಲಿ ದಾಸೋಹ ಕೂಡ ನಡೀತಿರ್ತದೆ ಬೆಳಿಗ್ಗೆ ಸಾಯಂಕಾಲ. ಮೇಲ್ಗಡೆ ಇರ್ಲಕ್ಕ ರೂಮ್ಸ್, ಡಾರ್ಮೆಟ್ರಿ ಎಲ್ಲ ಅದಾವ. ಜಾಸ್ತಿ ಜನ ಇಲ್ಲಿ ಉಳ್ಕೊಳ್ಳೋರು ಅಮರ್ನಾಥ್ ಯಾತ್ರೆ ಮಾಡುವವರು ಅಷ್ಟೇ ಜಾಸ್ತಿ ಜನ ಇಲ್ಲಿ ಉಳ್ಕೋತಾರ. ಇವಾಗ ಅಮರ್ನಾಥ್ ಯಾತ್ರೆ ಕೂಡ 4 ದಿನ ಬಂದ್ ಮಾಡಿದ್ರೆ ಈ ಮಳೆ ಸಂಬಂಧ. ಇನ್ನು ಭಕ್ತಾದಿಗಳಿಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದಾಗ, ಅದಕ್ಕಾಗಿ ಜಾಸ್ತಿ ಜನ ಇಲ್ಲಿ 1 ದಿನ ಉಳ್ಕೋಬೇಕಪ್ಪ ಅಂತ ಬಂದವರು 3-4 ದಿನ ಇದೇ ಜಾಗದಾಗೆ ಉಳ್ಕೊಳಕತ್ತಾರ. अमरनाथ से दर्शन करके आया हूँ और श्रीनगर में यात्री निवास में ठहरा हुआ हूँ। और यहाँ से यात्री निवास से मैं जम्मू कहीं जा नहीं सकता। अभी सारे जगह बारिश और लैंडस्लाइड हो रहे हैं और लैंडस्लाइड की वजह से सारे रास्ते बंद ब्लॉक पड़े हुए हैं। अब मैं सोच रहा हूँ कैसे निकलूँ। ರಾತ್ರಿ ಹೊತ್ತ ಲಾಲ್ ಚೌಕ ಎಷ್ಟು ಚಂದ ಕಾಣ್ತದೆ ನೋಡ್ರಿ, ಪೂರ್ತಿ ಲೈಟ್ದಿಂದ ಹೊಳಿಲಕತ್ತದ. ಎಲ್ಲ ಟೂರಿಸ್ಟ್ಗಳು ಫೋಟೋ ಕೂಡ ತಗೊಳಕತ್ತಾರ ಲಾಲ್ ಚೌಕ್ ಜೊತೆ. ಇಲ್ಲಿಗೆ ನಮ್ಮದು ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಪೂರ್ತಿ ಮುಗೀತು. ಇದೇ ಲಾಸ್ಟ್ ವಿಡಿಯೋ ಇಲ್ಲಿದು. ಇನ್ನು ನಾವು ನೆಕ್ಸ್ಟ್ ವಿಡಿಯೋ ಮಾಡೋಕೆ ಮತ್ತೊಂದು ಜಾಗದ ಕಡೆ ಹೋಗ್ತಿರ್ತೀವಿ. ಅದು ಯಾವ ಜಾಗಪ್ಪ ಅಂತ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿ. ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಏನೇನು ಮಾಡಬೇಕು ನೀವೇ ತಿಳ್ಕೊಂಡು ಮಾಡಿರಿ, ದೊಡ್ಡವರಿದ್ದೀರಿ ನೀವು.